ಮತ್ತೊಮ್ಮೆ ನನ್ನ ಇಬ್ಬರು ಸಹೋದ್ಯೋಗಿಗಳ ನೇರ ಸಂಪರ್ಕದಲ್ಲಿದ್ದಾರೆ, ಪ್ರಶಾಂತ್ ನಾತು ಹಾಗೂ ಮಾರುತೇಶ್. ಮಾರುತೇಶ್, ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್. ಹಿಂದೊಂದು 2 ಸಲ ಮಾತಾಡಿದ್ರು ಅವರು, ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ. ಅಲ್ಲ, ಈಗ ಫಸ್ಟ್ ಟೈಮ್ ಅಲ್ಲದೆ ಇದ್ರೂ ಕೂಡ ಸಂದರ್ಭಗಳು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು 1.5 ತಿಂಗಳ ಆದ ಬಳಿಕ ಸಿದ್ದರಾಮಯ್ಯನವರ ಬಾಯಿಯಲ್ಲಿ ಇಂಥ ಮಾತು ಬರ್ತಾ ಇದೆ ಅಂತ ಹೇಳಿದಾಗ ಅದರ ಹಿಂದಿನ ಕಾರಣಗಳ ಬಗ್ಗೆಯೂ ಕೂಡ ವಿಶ್ಲೇಷಣೆಗಳು ನಡೀತಾ ಇದೆ. ಒಂದು, ಅವರು ಬಹಳ ಅಂದ್ರೆ ಅವ್ರು ಕೊಟ್ಟಿರುವಂತ ಕಾರಣಗಳಲ್ಲಿ ವಯಸ್ಸಿನ ಕಾರಣ, ಆರೋಗ್ಯದ ಕಾರಣ, ಇದು ಸಹಜವಾಗಿ ಒಪ್ಪಿಕೊಳ್ಳಬಹುದಾದಂತಹ ಕಾರಣಗಳು. ರಾಜಕೀಯ ಕಲುಷಿತಗೊಂಡಿದೆ ಅನ್ನುವಂತಹ ಕಾರಣವನ್ನ ಕೊಟ್ಟಿರುವುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅಂದ್ರೆ ತಾವು ನಿರೀಕ್ಷೆ ಮಾಡಿದ್ರು ರಾಹುಲ್ ಗಾಂಧಿ ಅಧಿಕಾರವನ್ನು ಬಿಡಿ ಅಂತ ಹೇಳಲ್ಲ ಅಂತ. ಬಹುಶಃ ಆ ತರದ ಒಂದು ನಿಲುವು ಹೈಕಮಾಂಡ್ ತೆಗೆದುಕೊಂಡಿದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಆ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗಿದೆಯಾ? ರಾಜಕೀಯ ಕಲುಷಿತ ಅನ್ನೋದರ ಅರ್ಥ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡಿದ್ರೆ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಷ್ಟು ಬೇಸರದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿಯುವಾಗ ನನ್ನ ಸ್ವಯಂ ಪ್ರೇರಿತವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ, ನನ್ನ ಮೇಲೆ ಯಾವುದೇ ಒತ್ತಡಗಳು ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಆದ್ರೆ ಈಗ ರಾಜಕಾರಣ ಕಲುಷಿತಗೊಂಡಿದೆ ಅನ್ನೋದ್ರ ಆ ಕಾರಣವನ್ನು ಕೊಟ್ಟು ಹೇಳ್ತಾ ಇರೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇದರ ಅರ್ಥ ಸಿದ್ದರಾಮಯ್ಯನವರು ತಮ್ಮ ಪ್ರಾಮುಖ್ಯತೆಯನ್ನ ಹಾಗೆ ಹೈಕಮಾಂಡ್ ಹಂತದಲ್ಲಿ ಉಳಿಸಿಕೊಳ್ಳುವಂತಹ ಕಾರಣಕ್ಕಾಗಿ ಈ ಹೇಳಿಕೆಯನ್ನ ಕೊಡ್ತಿದ್ದಾರಾ, ಅಥವಾ 2028ಕ್ಕೆ ನನ್ನನ್ನು ಇಗ್ನೋರ್ ಮಾಡಿ ಹೋಗ್ಬಿಡ್ಬೋದು ಅನ್ನುವಂತ ಆತಂಕದ ಕಾರಣಕ್ಕಾಗಿ ಇದನ್ನ ಹೇಳ್ತಿದ್ದಾರಾ? ಯಾಕೆ ಅಂದ್ರೆ ಈಗ ಈ ಸಿದ್ದರಾಮಯ್ಯ ಈ ಘೋಷಣೆ ಮಾಡಿರೋದ್ರಿಂದ ರಾಜ್ಯ ನಾಯಕರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಅಂತೂ ನಿಶ್ಚಿತವಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಸಿದ್ದರಾಮಯ್ಯನವರ ಪ್ರಾಮುಖ್ಯತೆ ಇದೆ ಅನ್ನುವ ಕಾರಣಕ್ಕಾಗಿ ಅವರನ್ನ CWC ಶಾಶ್ವತ ಸದಸ್ಯತ್ವವನ್ನು ಕೂಡ ಸಿದ್ದರಾಮಯ್ಯನವರಿಗೆ ಕೊಡಲಾಗಿದೆ. ಅಂದರೆ ಸಿದ್ದರಾಮಯ್ಯನವರು ಸಕ್ರಿಯವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ. ಈಗ ಸಿದ್ದರಾಮಯ್ಯನವರು ಸ್ವತಃ ಆ ಮಾತನ್ನ ಹೇಳ್ತಾ ಇರೋದ್ರಿಂದ ಸಹಜವಾಗಿ ಹೈಕಮಾಂಡ್ಗೆ ಒಂದು ತಳಮಳ ಶುರುವಾದಂಗೆ ಕಾಣಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಬಾಯಿನಲ್ಲಿ ಈ ಮಾತು ಬಂದಿರೋದ್ರಿಂದ 2028ರ ಚುನಾವಣೆಗೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ನಾವು DK ಶಿವಕುಮಾರ್ ಕಡೆಗೆ ಹೋಗಬೇಕು ಅನ್ನೋದ ಅಭಿಪ್ರಾಯಗಳು ಕೂಡ ಶಾಸಕರಲ್ಲಿ ವ್ಯಕ್ತವಾಗಲಿಕ್ಕೆ ಶುರುವಾಗ್ತಾ ಇದೆ. ಯಾಕೆಂದ್ರೆ ನಾಳೆ 2028ಕ್ಕೆ ಅವ್ರು ಚುನಾವಣೆಗೆ ನಿಲ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಕ್ರಿಯ ರಾಜಕಾರಣದಲ್ಲಿ ಇರೋದು ಬೇರೆ, ಚುನಾವಣಾ ರಾಜಕಾರಣದಲ್ಲಿ ಇರೋದು ಬೇರೆ. ಯಾವಾಗ ನೀವು ಚುನಾವಣಾ ರಾಜಕಾರಣದಲ್ಲಿ ಇರ್ತಿರೋ ಆಗ ಮಾತ್ರ ನಿಮಗೆ ಪವರ್ ಇರುತ್ತೆ, ಬೆಂಬಲಿಗರು ಇರ್ತಾರೆ, ನಿಮ್ಮ ಜೊತೆಗೆ ಒಂದು ಪಡೆ ಇರುತ್ತೆ. ನೀವು ಚುನಾವಣಾ ರಾಜಕಾರಣದಿಂದ ದೂರ ಸರಿದ್ರೆ ನಿಮ್ಮನ್ನು ಕೂಡ ಹಾಗೆ ದೂರನೇ ಇಡ್ತಾರೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಅದು ಬೇರೆ ಬೇರೆ ರಾಜ್ಯದ ಕೆಲ ನಾಯಕರ ವಿಚಾರದಲ್ಲಿ, ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲೂ ಕೂಡ ಯಾವ ರೀತಿ ಆಗಿದೆ ಬೆಳವಣಿಗೆ, ಅವರು ಚುನಾವಣಾ ರಾಜಕೀಯದಿಂದ ಸರಿದ ಮೇಲೆ ಅನ್ನೋದರ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ರಾಜ್ಯದ ಕೆಲ ನಿರ್ಧಾರದ ವಿಚಾರಗಳಲ್ಲಿ ನನ್ನ ಪ್ರಾಮುಖ್ಯತೆ ಅಥವಾ ನನ್ನ ಅಭಿಪ್ರಾಯ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ಕೊಡುವ ಸಲುವಾಗಿ ಇದನ್ನು ಹೇಳಿದಾರಾ ಅನ್ನುವ ರೀತಿಯಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಹಾಗೆ ಒಂದು ವೇಳೆ ಹೇಳಿದರೆ ಸಂದರ್ಭದಲ್ಲಿ ಮತ್ತೆ ಚುನಾವಣೆಗೆ ನಿಲ್ತೀನಿ ಅನ್ನುವ ಸಾಧ್ಯತೆನೂ ಇದೆ ಅಂತ ಅರ್ಥನಾ? 2028ರಲ್ಲಿ ನಿಲ್ತ್ಕೋತೀನಿ ಬಿಡಿ ಅನ್ನುವ ಸಾಧ್ಯತೆ ಅಲ್ಲ, ಈಗ ನಿಲ್ತಾರೋ ಬಿಡ್ತಾರೋ ಅದು ಕೊನೆ ಕ್ಷಣದಲ್ಲಿ ತೀರ್ಮಾನ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ಈ ತರದ ಘೋಷಣೆಗಳನ್ನು ಮಾಡಿರ್ತಕ್ಕಂಥ ಬಹುತೇಕರು ಚುನಾವಣೆಗಳಲ್ಲಿ ನಿಂತಿರುವಂಥದ್ದು ನೋಡಿದ್ದೀವಿ ನಾವು. ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಳ್ತೀನಿ ಅಂದಂಥವ್ರು, ಇದೇ ಲಾಸ್ಟ್ ಚುನಾವಣೆ ಅಂದವರು ಕೂಡ ಚುನಾವಣೆಗಳನ್ನು ನಡೆಸಿರೋದು ಕೂಡ ನೋಡಿದ್ದೀವಿ. ಯಾಕಂದ್ರೆ ಇದು ಈಗಲೇ ಹೇಳಬೇಕಾದಂತ ಅನಿವಾರ್ಯತೆ ಇರಲಿಲ್ಲ, ಅಥವಾ ಒಂದು ಸಂದೇಶವನ್ನ ಕೊಡುವ ಸಲುವಾಗಿಯೇ ಇದನ್ನ ಹೇಳಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಒಳಗೆ ಬಹಳ ತೀವ್ರವಾದ ಚರ್ಚೆ ನಡೀತಾ ಇದೆ. ಮತ್ತು ಅವರು ಕೊಟ್ಟಿರುವ ಕಾರಣಗಳ ಬಗ್ಗೆಯೂ ಕೂಡ ಬಹುಶಃ ಅದನ್ನ ಶ್ರೀರಾಮುಲು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅಂದ್ರೆ ರಾಜಕೀಯ ಕಲುಷಿತಗೊಂಡಿದೆ ಅನ್ನೋದು ತಾವು CM ಸ್ಥಾನದಿಂದ ಇಳಿದ ಮೇಲೆ ಗೊತ್ತಾಯ್ತಾ? ಮತ್ತು ಇನ್ನೊಂದು ಆಂಗಲ್ನ ನೀವು ಯೋಚನೆ ಮಾಡಿ, ರಾಜಕೀಯ ಕಲುಷಿತಗೊಂಡಿದೆ, ಆದರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇದ್ದಾರೆ, ಸಚಿವರಾಗಿದ್ದಾರೆ. ಈಗ ಇವರು ರಾಜಕೀಯ ಕಲುಷಿತಗೊಂಡಿದೆ ಅನ್ನುವ ಕಾರಣಕ್ಕಾಗಿ ದೂರ ಸರಿಯುವಾಗ ತಮ್ಮ ಪುತ್ರನಿಗೂ ಅದೇ ಸಲಹೆಯನ್ನ ಕೊಡ್ತಾರಾ? ಈ ತರದ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ಈ ನಿರ್ಧಾರ, ಈ ಹೇಳಿಕೆ ಎರಡು ಪ್ರಶ್ನೆ ಕೂಡ ರೆಲೆವೆನ್ಸ್ ಉಳಿಸಿಕೊಳ್ಳುವ ಹೇಳಿಕೆ ಅನ್ನೋದು ಒಂದು. ಇನ್ನೊಂದು ಪ್ರಶ್ನೆ ಬರುತ್ತೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ರಾಜಕೀಯದ ಕಲುಷಿತ ಗೊತ್ತಾಯ್ತಾ, ಕಾಣಿಸ್ತಾ ಅಂತ. ಅದೇ ನೋಡಿ, ಅದು ಕಲುಷಿತ ಅನ್ನೋ ಸ್ಟೇಟ್ಮೆಂಟಿಗೆ ನಂತರ ಬರೋಣ. ಲೀಗಲ್ ಟರ್ಮಿನಾಲಜಿಯಲ್ಲಿ ಒಂದು ಇನ್ಫ್ರಕ್ಚುಯಸ್ ಅಂತ ಒಂದು ಟರ್ಮ್ ಇದೆ, ಬೈ ಡಿಫಾಲ್ಟ್ ಅನ್ನೋ ಟರ್ಮ್ ಕೂಡ ಇದೆ. ಹೌದು, ಅದೇನು ಹೇಳುತ್ತೆ, ಈಗ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ದು ಯಾಕೆ? 28ರಲ್ಲಿ ನಿಮ್ಮ ನಾಯಕತ್ವ ಇರಲ್ಲ, ಕರೆಕ್ಟ್. 28ರಲ್ಲಿ ನಿಮ್ಗೆ 82 ವಯಸ್ಸಾಗುತ್ತೆ.
ನಿಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಹೋಗಲ್ಲ, ನಾವು ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ, ನೀವು ಮಾತು ಕೊಟ್ಟಂತೆ ಅಧಿಕಾರದಿಂದ ಕೆಳಗಿಳಿಯಿರಿ, ಡಿ ಕೆ ಶಿವಕುಮಾರನ್ನು ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋದನ್ನು ಹೈಕಮಾಂಡ್ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತು. ಅಂದರೆ ಹೈಕಮಾಂಡ್ಗೂ ಕೂಡ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ 28ಕ್ಕೆ ಹೋಗೋಕ್ಕಾಗಲ್ಲ ಅನ್ನೋದು ಬಹಳ ಸ್ಪಷ್ಟ ಇತ್ತು. ಹೌದು ಹೌದು. ಹೀಗಾಗಿ ನನಗನ್ಸುತ್ತೆ ಅಲ್ಲಿ ಪ್ರಶ್ನೆಯೇ ಉದ್ಭವಿಸ್ತಾ ಇರಲಿಲ್ಲ ಚುನಾವಣೆಯಲ್ಲಿ 28ರ ಸ್ಪರ್ಧಿಸೋದು. ಬಟ್ ಈಗ ತಾವು ಒಂದು ಸ್ಟೇಟ್ಮೆಂಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಆ ಸ್ಟೇಟ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ನಿಲ್ತೀನಿ ಯಾಕಂದರೆ ಯಾವಾಗ ಡಾಕ್ಟರ್ ಯತೀಂದ್ರ ಮೊದಲನೇ ಪಟ್ಟಿಯಲ್ಲಿ ಸ್ಥಾನ ಪಡೆದ್ರು ಆಗಲೇ ಸ್ಪಷ್ಟ ಇತ್ತು ಸಿದ್ದರಾಮಯ್ಯನವರ, ಅವ್ರು ಎಷ್ಟೇ ಹೇಳ್ಬೋದು ನಾನು ಸಕ್ರಿಯ ರಾಜಕಾರಣದಲ್ಲಿದ್ದೀನಿ ಅಂತ, ಬಟ್ 28ರವರೆಗೆ ಒಂದು ರಿಲೆವೆನ್ಸ್ ಇರುತ್ತೆ, ನಂತರ ಆ ರಿಲೆವೆನ್ಸ್ ಕಡಿಮೆ ಹೋಗುತ್ತೆ ಅನ್ನೋದು ವಾಸ್ತವ, ಇದು ರಾಜಕಾರಣದ ವಾಸ್ತವ. ಬಟ್ ಸಿದ್ದರಾಮಯ್ಯನವರು ಅದನ್ನು ತಮ್ಮದೇ ಆದ ಶೈಲಿಯಲ್ಲಿ ತನ್ನ ನಿವೃತ್ತಿಯನ್ನು ತಾನೇ ಘೋಷಿಸ್ಕೊಂಡಂತೆ ಅನ್ನೋದನ್ನು ಅವರು ಆ KR ಪೇಟೆಯ ಒಂದು ಸಭೆಯಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಎರಡನೇ ಆಸ್ಪೆಕ್ಟಿಗೆ ಬರೋಣ, ಕಲುಷಿತ ಅಂತಕ್ಕಂಥದ್ದು. ಈಗ ಅನೇಕ ಬಾರಿ ನೀವು ರಾಜಕೀಯದಿಂದ ನಿವೃತ್ತರಾದ ಮೇಲೆ ಅಥವಾ ನಿಮ್ಮ ಒಂದು ಪೊಲಿಟಿಕಲ್ ಪ್ರಸ್ತುತತೆ ಕಡಿಮೆ ಆದ ಮೇಲೆ ರಾಜಕೀಯದಲ್ಲಿ ಬಹಳ ಕಲುಷಿತ ವಾತಾವರಣ ಇತ್ತು ಅಂತಕ್ಕಂಥ ಹೇಳಿಕೆ ಬರುತ್ತೆ. ಎಸ್. ಬಟ್ ನೀವು ಅಧಿಕಾರದಲ್ಲಿದ್ರಲ್ಲ 2013ರಿಂದ 18, 2008ರಿಂದ ಬಹುತೇಕ ನೀವು ವಿರೋಧ ಪಕ್ಷ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಅನ್ನುವ ಸ್ಥಾನದಲ್ಲೇ ಇದ್ರಿ. ಬಾರಿಂಗ್ 2018 to 19 ಬಿಟ್ಟರೆ, 1 ವರ್ಷ ಬಿಟ್ಟರೆ ಸತತವಾಗಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರು. ಅಲ್ಲ, ತೀರಾ ಇತ್ತೀಚೆಗೆ ಬಾಗಲಕೋಟೆ ಬೈ ಎಲೆಕ್ಷನ್ ನಿಂತ್ಕೊಂಡು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲ, ಒಂದು ಇನ್ನೊಂದು ಎರಡೆರಡು ಕ್ಷೇತ್ರಗಳಲ್ಲಿ ನೀವು ಚುನಾವಣೆಗೆ ನಿಲ್ತಿದ್ರಿ 2018ರಲ್ಲಿ, ಚಾಮುಂಡೇಶ್ವರಿ ಮತ್ತು ಬಾದಾಮಿ. CM ಇಬ್ರಾಹಿಂ ಅದರ ಅರ್ಥ ಸಿದ್ದರಾಮಯ್ಯನವರೇನೋ ರಾಜಕೀಯ ಕಲುಷಿತಕ್ಕೆ ಕಾರಣ ಅನ್ನೋದಲ್ಲ. ಬಟ್ ಆ ಕಲುಷಿತ ರಾಜಕಾರಣ ಅಂತ ನೀವು ಯಾವ ಪೀರಿಯಡನ್ನು ಹೇಳ್ತಿದ್ದೀರಿ, ಅಲ್ಲಿ 3 ಜನ ನಾಯಕರ ಪೈಕಿ ಅಗ್ರಗಣ್ಯದಲ್ಲಿದ್ದವರು ನೀವು ಕೂಡ ಹೌದು. ಹೌದು. ನಾನು ಕಲುಷಿತ ರಾಜಕಾರಣ ಅದು ಹೇಳ್ತಾ ಇಲ್ಲ, ಬಟ್ ನೀವು ಕೆಳಗೆ ಇಳಿದ ಮೇಲೆ ಕಲುಷಿತ ರಾಜಕಾರಣ ಅನ್ನೋದು ಯಾಕೆ ಬಂತು ಅನ್ನೋದು, ಅಥವಾ ರಾಜಕಾರಣ ಕಲುಷಿತ ಇಲ್ವಾ, ಸಿದ್ದರಾಮಯ್ಯನವರು ಹೇಳೋದು 100% ನಿಜ ಇದೆ. ಬಟ್ ನಂದೊಂದು ಪ್ರಶ್ನೆ ಸಿದ್ದರಾಮಯ್ಯನವರಿಗೆ, ನೀವು ಕಲುಷಿತ ರಾಜಕಾರಣವನ್ನು ಕಡಿಮೆ ಮಾಡಲಿಕ್ಕೆ ಏನು ಕೊಡುಗೆ ಕೊಟ್ರಿ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಿತ್ತು. ಎಸ್. ಅದು ಬರೀ ಸಿದ್ದರಾಮಯ್ಯನವರಿಂದ ಸಾಧ್ಯನಾ? ಸಿದ್ದರಾಮಯ್ಯನವರಿಂದಿಲ್ಲ. ನೋಡಿ, ಈ ರಾಜ್ಯದಲ್ಲಿ 2004ರವರೆಗಿನ ರಾಜಕಾರಣ ಮತ್ತು 2004ರ ನಂತರದ ರಾಜಕಾರಣ, ಅಥವಾ 99ರವರೆಗಿನ ರಾಜಕಾರಣ, 99ರ ನಂತರದ ರಾಜಕಾರಣದಲ್ಲಿ ಹಣದ ಹರಿವು ಜಾಸ್ತಿ ಆಗ್ತಾ 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 ಇವತ್ತು ಹಣ ಇಲ್ಲದೆ ಇದ್ದರೆ ಚುನಾವಣೆಗೆ ಟಿಕೆಟ್ ನಿಲ್ಲೋದು ಬಿಡಿ, ಟಿಕೆಟನ್ನೇ ಪಾರ್ಟಿಗಳು ಕೊಡೋಲ್ಲ ಅನ್ನುವ ಸ್ಥಿತಿಗೆ ಬಂದು ನಾವು ತಲುಪಿದ್ದೀವಿ. ಎಸ್. ಯಾಕೆ ಇದಕ್ಕೆ ಕಾರಣ ಆಯಿತು? ರಾಮುಲು ಪ್ರಶ್ನೆ ಕೇಳ್ತಿದ್ದಾರೆ, ನಿಜ, ಇದಕ್ಕೆ ರಾಮುಲು ಕೂಡ ಕಾರಣ ಇದ್ದಾರೆ. ಬಳ್ಳಾರಿಯ ಗಣಿಯ ದುಡ್ಡು ಮತ್ತು ಬೆಂಗಳೂರಿನ ರಿಯಲ್ ಎಸ್ಟೇಟ್ನ ದುಡ್ಡು, ಎಸ್, ಈ 2 ದುಡ್ಡುಗಳ ಹರಿವಿನ ಕಾರಣದಿಂದಾಗಿ ಕರ್ನಾಟಕದಲ್ಲಿ ರಾಜಕಾರಣ ಬೆಲೆ ಜಾಸ್ತಿ ಆಗ್ತಾ ಹೋಯಿತು, ಅದರ ಸ್ಟೇಕ್ಸ್ ಜಾಸ್ತಿ ಆಗ್ತಾ ಹೋಯಿತು. ಇವತ್ತಿದು ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ತಲುಪಿದೆ. ಬಟ್ ಸಿದ್ದರಾಮಯ್ಯನವರು ಅವ್ರು ಹೇಳಿದ್ಮೇಲೆ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ರಾಜಕಾರಣಕ್ಕೆ ಚುನಾವಣೆಗೆ ನಿಲ್ತಾ ಇಲ್ಲ ಅನ್ನೋದನ್ನು ಇವತ್ತೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವತ್ತಿನ ವಾಸ್ತವ ಸತ್ಯ ಏನಂದರೆ, ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜಾಗದಲ್ಲಿ ಡಿ ಕೆ ಶಿವಕುಮಾರನ್ನು ಆಯ್ಕೆ ಮಾಡಿಕೊಂಡಿದೆ. ತಪ್ಪೇನಿಲ್ಲ. ಸಿದ್ದರಾಮಯ್ಯನವರು 2004ರಿಂದ 2026 22 ವರ್ಷಗಳವರೆಗೆ ಕರ್ನಾಟಕದ ರಾಜಕಾರಣದಲ್ಲಿ 1-2 ಸ್ಥಾನದಲ್ಲೇ ಇದ್ದವರು. ಬಟ್ ಇವತ್ತು ವಯಸ್ಸಿನ ಕಾರಣದಿಂದ ಅದು ಸತ್ಯ ಅಂತ ನನಗನ್ಸುತ್ತೆ. ನನಗೆ 82 ಆಗುತ್ತೆ, ಆರೋಗ್ಯದ ಬಟ್ ಅಧಿಕಾರದಲ್ಲಿದ್ದಾಗ ಯಾರಿಗೂ ಆರೋಗ್ಯದ ಸಮಸ್ಯೆ ಬರಲ್ಲ, ಅಧಿಕಾರದಿಂದ ಇಳಿದ ಮೇಲೆ ಆರೋಗ್ಯದ ಸಮಸ್ಯೆಗಳು ನಿಶ್ಚಿತವಾಗಿ ನೆನಪಾಗ್ತವೆ. ಬಟ್ ಇದೆಲ್ಲದರ ಹೊರತಾಗಿ ಸಿದ್ದರಾಮಯ್ಯ ಅವರು ಇವತ್ತಿನ ಕಾಲದಲ್ಲಿ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಜನಮಾನಸಕ್ಕೆ ಇಷ್ಟವಾಗಿರ್ತಕ್ಕಂಥ ನಾಯಕ. ಇನ್ನು ಮುಂದೆ ಆ ರೀತಿಯ ಜನಮಾನಸಕ್ಕೆ ಇಷ್ಟವಾಗ್ತಕ್ಕಂಥ ಮಾಸ್ ಲೀಡರ್ಸ್ ಕರ್ನಾಟಕದಲ್ಲಿ ಬರ್ತಾರಾ ಇಲ್ವಾ? ನೀವು ಈಗಲೇ ಕೂತ್ಕೊಂಡು ಯಾವುದೂ ಶರ ಬರೀಲಿಕ್ಕಾಗಲ್ಲ. ರೈಟ್. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.